ಸಕ್ಕರೆ ಬೆಲ್ಲನ ಬಳಸದೆ ಕೇವಲ 3 ಸಾಮಗ್ರಿಗಳಿಂದ ರುಚಿಯಾದ, ಮೃದುವಾದ, ಸುಲಭವಾಗಿ ಮಾಡಬಹುದಾದ ಒಂದು ಸಿಹಿ ತಿನಿಸು ಖರ್ಜೂರದ ಹಲ್ವಾ ಮಾಡುವ ಬಗೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 2 ಕಪ್ ಆಗುವಷ್ಟು ಖರ್ಜೂರ ಇದೆ. ಇದನ್ನ ಒಂದು ಪಾತ್ರೆಗೆ ಹಾಕಿದ್ದೇನೆ. 3/4 ಕಪ್ ಬಿಸಿ ನೀರು ಹಾಕಿದ್ದೇನೆ. ಖರ್ಜೂರನ ಬೀಜನ ತೆಗೆದು ನಂತರ ನಾನು ಬಿಸಿನೀರು ಹಾಕಿ ಇದನ್ನು 1 ಗಂಟೆ ನೆನೆಸಿ ಇಡ್ತೇನೆ ಹೀಗೆ ಬಿಸಿನೀರಿನಲ್ಲಿ. ಇದೀಗ ಚೆನ್ನಾಗಿ ನೆಂದಿದೆ, ಮೆತ್ತಗಾಗಿದೆ. ಖರ್ಜೂರ ನಾನು ತಗೊಂಡಿರೋ ವೆರೈಟಿ ಸ್ವಲ್ಪ ಮೆತ್ತಗೆ ಇದೆ, ಆದರೂ ಕೂಡ ಸ್ವಲ್ಪ ಹೊತ್ತು ನೆನೆಸಿ ಇಟ್ಟರೆ ಇನ್ನೂ ಸ್ವಲ್ಪ ಮೆತ್ತಗೆ ಆಗ್ತದೆ. ಅದು ಆ ನೆನೆಸಿದ ನೀರಿನ ಸಮೇತ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು. ರುಬ್ಬುವಾಗ ಮತ್ತೆ ಎಕ್ಸ್ಟ್ರಾ ನೀರು ಹಾಕೋದು ಬೇಡ. ಇದನ್ನ ತೆಗೆದಿಟ್ಕೊಳ್ಳೋಣ. 1/4 ಕಪ್ ಆಗುವಷ್ಟು ಕಾರ್ನ್ಫ್ಲವರಿಗೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ, ಒಂದು ಕಟೋರಿಗೆ ಕಾರ್ನ್ಫ್ಲವರ್ ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಅದರಲ್ಲಿ ಗಂಟಿಲ್ಲದಂತೆ ಕಲಕಿ ಮಿಕ್ಸ್ ಮಾಡಿಕೊಂಡು ಇಟ್ಟರೆ ಕಾರ್ನ್ಸ್ಲರಿ ಅಂತ ಹೇಳ್ತೇವೆ ಇದಕ್ಕೆ. ಇದು ಕೂಡ ತಯಾರಾಗ್ತದೆ, ಕೊನೆಯಲ್ಲಿ ಉಪಯೋಗಿಸೋಣ. ಬಾಣಲೆಗೆ 1 ದೊಡ್ಡ ಚಮಚ ತುಪ್ಪ ಹಾಕಿದ್ದೇನೆ. ಇದಕ್ಕೆ ನಾನು ರುಬ್ಬಿಟ್ಕೊಂಡಂಥ ಖರ್ಜೂರದ ಪೇಸ್ಟ್ ಹಾಕ್ತೇನೆ. ಇದನ್ನು ನಾವು ಸತತವಾಗಿ ಕೈ ಬಿಡದೆ ಮಗುಚುತ್ತಾ ಇರಬೇಕು, ಇಲ್ಲದೇ ಇದ್ದರೆ ಅದು ತಳ ಹಿಡಿತದೆ, ಸೀದು ಹೋಗ್ತದೆ. ಸೀದೋಗ್ಲಿಕ್ಕೆ ಬಿಡಬಾರ್ದು. ಮಧ್ಯಮ ಉರಿಯಲ್ಲಿ ನಾವು ಇದನ್ನು ಹೀಗೆ ಮಗುಚುತ್ತಾ ಬೇಯಿಸ್ಕೊಳ್ಬೇಕು. ಸುಮಾರು ಆ ತುಪ್ಪನ ಹೀರ್ಕೊಂಡಾದ ಮೇಲೆ ಮತ್ತೆ 2 ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಒಟ್ಟಾರೆ ನಾನಿಲ್ಲಿ 3 ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕಿದ ಹಾಗೆ ಆಯಿತು. ನೀವು ಇನ್ನೂ ಕೂಡ 1-2 ಚಮಚ ತುಪ್ಪ ಹಾಕಿದರೂ ಅದು ಕುಡಿತದೆ, ಅಂದರೆ ಹೀರ್ಕೊಳ್ತದೆ. ಆದರೆ ಅದರ ಅವಶ್ಯಕತೆ ಇಲ್ಲ. ನಾವು ಕಾರ್ನ್ಫ್ಲವರ್ ಮಿಶ್ರಣ ನಂತರ ಹಾಕೋದ್ರಿಂದ ಅದು ಬೇಗ ಹದಕ್ಕೆ ಬರ್ತದೆ, ಹಲ್ವಾ ಹದಕ್ಕೆ. ಸುಮಾರು 10 ನಿಮಿಷ ಮಗುಚುತ್ತಾ ಬೇಯಿಸಿದ ನಂತರ ಕಾರ್ನ್ಸ್ಲರಿ ಹಾಕಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪುನಃ ಸರಿಯಾಗಿ ಬೇಯಿಸಬೇಕು. ಖರ್ಜೂರದ ಹಸಿ ವಾಸನೆ ಹೋಗಬೇಕು, ಆ ಕಾರ್ನ್ಫ್ಲವರ್ ಹಸಿ ವಾಸನೆ ಉಳಿಬಾರ್ದು. ಕಾರ್ನ್ಫ್ಲವರ್ ಸ್ಲರಿ ಹಾಕಿದ ಮೇಲೆ ಮತ್ತೆ 10-15 ನಿಮಿಷ ಹೀಗೆ ಬೇಯಿಸ್ಕೊಳ್ಬೇಕು ಮಗುಚುತ್ತಾ. ಸತತವಾಗಿ ಕೈ ಬಿಡದೆ ಮುಚ್ಚಲೇಬೇಕು. 2 ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವಂಥ ಬಾದಾಮು, 2 ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವಂಥ ಅಥವಾ ಚೂರು ಮಾಡಿರುವಂಥ ಗೋಡಂಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತಳ ಬಿಡುವ ಹಂತಕ್ಕೆ ಬಂದ ಮೇಲೆ ಅದನ್ನು ತೆಗೆದು ಒಂದು ಟ್ರೇಗೆ ಹಾಕಬೇಕು. ಟ್ರೇಯ ಒಳಗಡೆ ನಾನು ಒಂದು ಪಾರ್ಚ್ಮೆಂಟ್ ಪೇಪರ್ ಹಾಕಿ ಅದಕ್ಕೆ ತುಪ್ಪ ಸವರಿ ಇಟ್ಟಿದ್ದೇನೆ, ನಂತರ ತೆಗಿಲಿಕ್ಕೆ ಸುಲಭ ಆಗಲಿ ಅಂತ. ಹೀಗೆ ಒಂದೇ ಸಮನೆ ಅದನ್ನು ಹರಡಬೇಕು, ಒಂದೇ ದಪ್ಪ ಇರುವ ಹಾಗೆ. ಇದನ್ನು ಪೂರ್ತಿಯಾಗಿ ಸೆಟ್ ಆಗಲಿಕ್ಕೆ ಬಿಟ್ಟು ಬಿಡಬೇಕು. 1 ಗಂಟೆ ತಗೊಳ್ಬೋದು ಸರಿಯಾಗಿ ತಣ್ಣದು ಸೆಟ್ ಆಗಲಿಕ್ಕೆ. ಫ್ರಿಜ್ನಲ್ಲಿ ಇಡೋದು ಬೇಡ ಸೆಟ್ ಮಾಡಲಿಕ್ಕೆ, ಹಾಗೆ ಹೊರಗಡೆನೇ ಇಡಿ. ಕೋಣೆಯ ಉಷ್ಣತೆಯಲ್ಲೇ ಅದು ಸೆಟ್ ಆಗ್ತದೆ. ನಂತರ ಕಟ್ ಮಾಡಿದರೆ ಆಯಿತು. ಹದವಾಗಿ ಬಂದಿದೆ, ಕರೆಕ್ಟಾಗಿ ಬಂದಿದೆ. ಇದನ್ನು ನೀವು ಹಾಗೆ ಕೋಣೆಯ ಉಷ್ಣತೆಯಲ್ಲಿಯೇ ಇಟ್ಟು ಶೇಖರ ಮಾಡಿ ಇಟ್ಕೊಂಡು 1 ವಾರದವರೆಗೆ ಇಟ್ಕೊಂಡು ತಿನ್ಬಹುದು, ಕೆಡೋದಿಲ್ಲ. ಮತ್ತು ಇದರಲ್ಲಿ ಬೆಲ್ಲ ಅಥವಾ ಸಕ್ಕರೆ ಬಳಸೋ ಅವಶ್ಯಕತೆ ಇಲ್ಲ. ಖರ್ಜೂರದ ಸಿಹಿ ಸಾಕಾಗ್ತದೆ. ಕೇವಲ 3 ಸಾಮಗ್ರಿಗಳು: ಕಾರ್ನ್ಫ್ಲವರ್, ತುಪ್ಪ ಮತ್ತು ಖರ್ಜೂರ. ಇವಿಷ್ಟನ್ನು ಉಪಯೋಗಿಸಿ ಮಾಡಿರುವಂಥ ಹಲ್ವಾ ಯಾರು ಬೇಕಿದ್ರೂ ಮಾಡ್ಬೋದು. ಅಷ್ಟು ಸುಲಭವಾಗಿದೆ ರೆಸಿಪಿ. ಮೃದುವಾಗಿ ರುಚಿಯಾಗಿ ಕೂಡ ಇರ್ತದೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗ್ತದೆ. ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.